ಇಲ್ಲ ಸೆಂಟ್ರಲ್ ಅಲ್ಲಿ ಇದು ಸೆಂಟ್ರಲ್ಗೆ ಸೇರಿದ್ದ ಗ್ಯಾಸ್, ಸೆಂಟ್ರಲ್ಗೆ ಸೇರಿದ್ದಲ್ವಾ, ಸ್ಟೇಟಿಗೆ ಸೇರಿದ್ದಲ್ಲ ಗ್ಯಾಸು. ಯಾವಾಗ ಮೋದಿ ಅವರು ಬಂದ್ರು ಗೋಲ್ಡ್ ರೇಟು ಜಾಸ್ತಿ ಆಯ್ತು, ಪೆಟ್ರೋಲ್ ರೇಟು, ತಿಂಡಿ ರೇಟು, ಕಾಫಿ ರೇಟು, ಊಟದ ರೇಟು, ಪ್ರತಿ ರೇಟು ಇದು ಇಲ್ಲ ಹೇಳ್ತೀನಿ, ಎಲ್ಲಾನು ನಮ್ಮ ಮೋದಿ ಅವರು ಬಂದೇ ಜಾಸ್ತಿ ಮಾಡಿದ್ದು. ನಮ್ಮ ಕಾಂಗ್ರೆಸ್ ಇರ್ಬೇಕಾದ್ರೆ ಇರ್ಲಿಲ್ಲ, ಎಷ್ಟೋ ನೋಡಿದ್ವಿ. ಅಲ್ಲ ರಾಜು ಇವು ಇದೆಲ್ಲ ಸೆಂಟ್ರಲ್ಗೆ ಸೇರಿದ್ದು, ಗ್ಯಾಸು ಸೆಂಟ್ರಲ್ಗೆ ಸೇರಿದ್ದು. ಹಂಗಲ್ಲ, ಸಿದ್ದರಾಮಯ್ಯನ ಕರೆ ಅವ್ರು ದೊಡ್ಡವರು, ಅವ್ರು ಮಾತಾಡ್ಬೇಕು, ಪ್ರಧಾನಮಂತ್ರಿಗಳು ಕೂತ್ಕೊಂಡು ಮಾತಾಡ್ಬೇಕು. ಮೇಡಮ್, ನಾವೀಗ ಯಾವ ರಾಜಕೀಯದಲ್ಲಿ ಅವ್ರವರು ಹೊಟ್ಟೆ ಅವ್ರು ತುಂಬಿಸ್ಕೋತಾವ್ರೆ. ನಮ್ಮ ಆಟೋ ನಮ್ಮದು ಕತೆ ನೋಡ್ಬೇಕಷ್ಟೇ. ಇವಾಗ ನೋಡಿ, ಎಲ್ಲೂ ಇಲ್ಲ. ರಾಜನಗರ ಹೋದೆ, ಗೋಕುಲ ಹೋದೆ, HMD ರೋಡ್ ಹೋದೆ, ಇಲ್ಲೊಂತ ಹೋದೆ 120 ರೂಪಾಯಿ ಹಾಕ್ಕೊಂಡೋಯ್ತದೆ. ನಮ್ಮದು ಏನಾದ್ರೆ ಅವತ್ತು ತಿನ್ನೋಕ್ಕಾದ್ರು ಬೇಕಲ್ಲ, ಇದರಲ್ಲಿ ಏನು ಜಾಸ್ತಿ ಏನು ಸಿಗಲ್ಲ. ಅಮ್ಮಮ್ಮ 700 ರೂಪಾಯಿ ಸುತ್ಬೋದು ಅಷ್ಟೇ. ಈಗ 500 ರೂಪಾಯಿ ಹಾಕ್ಕೊಂಡು 200 ರೂಪಾಯಿ ಮಿಕ್ತದೆ, ಏನು ತಿಂತೀರಾ? ಸಿದ್ದರಾಮಯ್ಯನೂ ಕಾಂಗ್ರೆಸ್ಸು ಈ ಪಕ್ಷಕ್ಕೆ ಹೋದರೆ ಯಾವುದೂ ಸರಿ ಇಲ್ಲ. ಇವಾಗ ಅವ್ರು ಬೇಳೆ ಬೇಯಿಸ್ಕೋಬೇಕು, ಅವ್ರು ಬೇಯಿಸ್ಕೋತಾವ್ರು ಅಷ್ಟೇ. ನಮ್ಮವರು ಆಟೋದ್ರು ಏನಂತಾರೆ, ಓ ಸಿದ್ದರಾಮಯ್ಯ ಒಳ್ಳೆ, ಕಾಂಗ್ರೆಸ್ ಒಳ್ಳೇದು, BJP ಸರಿ ಇಲ್ಲ, BJP ಒಳ್ಳೇದು, ಕಾಂಗ್ರೆಸ್ ಇಲ್ಲ. ಅದೆಲ್ಲ ಸುಳ್ಳು. ನಮ್ಮ ಆಟೋದವರು ಅಂತ ಕೇಳೋರು ಯಾರೂ ಇಲ್ಲ, ಇವತ್ತಿಲ್ಲ. ನಾನು 45 ವರ್ಷ ಆಯಿತು ಡಿಪಾರ್ಟ್ಮೆಂಟಿಗೆ ಬಂದು, 81ನಲ್ಲಿ ಬಂದವನು. ಇವತ್ತವರೆಗೂ ಆಟೋದು ಏನು ಅಂತ ಕಷ್ಟ ಇವತ್ತರೆಗೂ ಕೇಳಿಲ್ಲ ಯಾರೂ. ಕಷ್ಟ ಸುಖ ಏನೂ ಕೇಳಿಲ್ಲ. ಆಟೋದವ್ರು ಬೇಕಾದ್ರೆ ಫುಟ್ಪಾತ್ ಮೇಲೆ ಮಲಗಿರು ಅಂತಾರೆ. ಅವ್ರದ್ದೇನು, ಅವ್ರು ಈಗ ಓಟ್ ಬೇಕಾಯ್ತು, ಎಲ್ಲೆಲ್ಲಿ ಹೋಗೋರು, ಬಾದಾಮಿಗೆ ಹೋಗೋರು, ಎಲ್ಲ ಕಡೆ ಹೋಗಿ ಅವ್ರು ಓಟ್ ಇಟ್ಟಿಸ್ಕೊಂಬತ್ತವ್ರ. ಇಲ್ಲಿ ಯಾವ್ದು ಆಟೋದವ್ರು ಕಷ್ಟ ಕೇಳೋರು ಯಾರ ಬಂದು, ಯಾಕೆ ಮಲಗಿದ್ದೀರಾ ಅಂತ ಕೇಳೋರ, ಯಾವ್ದಾರ ಬಂದು ಮಾತಾಡೋರ. ಮುನಿಯಪ್ಪ ಏನಂದ ಮೊನ್ನೆ ಈ ಆಟೋ ಡ್ರೈವರ್ ಹೋದಾಗ, ನಾನು ಹೋಯ್ತೀನಿ 10ನೇ ತಾರೀಕು ಮಾತಾಡ್ತೀನಿ ಅಧಿಕಾರಿಗಳ ಹತ್ರ, ಕೇಳ್ತೀನಿ, ಅವನಿಗೆ ಗೊತ್ತಿಲ್ವಾ ರೈಟ್ ಏನಾಗದೆ, ಈಗ ಗ್ಯಾಸ್ ಎಲ್ಲದೆ ಅಂತ. ಇವಾಗ ಸೆಂಟ್ರಲ್ ಕೇಳಿದ್ರೆ ಕಳಿಸ್ತಾ ಇದ್ದೀವಿ ಅಂತಾರೆ, ಇವ್ರು ನೋಡೋರು ಬರ್ತಾ ಇಲ್ಲ ಅಂತಾರೆ. ಯಾರು ಮಾತು ಕೇಳೋದು? ಹೋಯ್ತಾರದು ಆಟೋ ಡ್ರೈವರ್ಗೆ ಹಾಳಾಗಿ. ಅವ್ರ ಹೆಂಡತಿ ಮಕ್ಳು ಉಪವಾಸ ಆಯ್ತವ್ರು. ಏನು ಲಾಸ್ಟ್ಗೆ ಏನು ಗೊತ್ತಾ, ಆಟೋ ಡ್ರೈವರ್ಗಳು ಇಸಾ ಕೂಡ ಸಾಯ್ಬೇಕು ಲಾಸ್ಟಲ್ಲಿ. ಅದೇ ಥರ ಪರಿಸ್ಥಿತಿ ತಂದಿರೋದು ಇವರು. ಹೇಳ್ತಾರೆ ಅದನ್ನು, ಇಡೀ ಬೆಂಗಳೂರು ಸುತ್ಕೊಂಡ್ರು ಎಲ್ಲೂ ಇಲ್ಲ ಗ್ಯಾಸು, ಇಲ್ಲೊಂದು ಜಾಗ ಸಿಗ್ತಾದೆ ಅಷ್ಟೇ ಆಗಿರೋದು. ಅದು ಬ್ಲಾಕ್. ಅದೇ ಹೇಳ್ತಾರೆ 120 ರೂಪಾಯಿ. ಅದು ಹೇಳ್ತಾರಲ್ಲ, 120 ರೂಪಾಯಿ ಕೊಟ್ಟು ಹಾಕಿರೋ. ಈಗ 500 ರೂಪಾಯಿಗೆ ಹಾಕಿದ್ರೆ 700 ರೂಪಾಯಿ ಸುತ್ತೋದ್ರೆ ಖಾಲಿ ಆಗೋಯ್ತದೆ ಇದು ಗ್ಯಾಸು. 200 ರೂಪಾಯಿ ಮಿಕ್ತದೆ. ಇವಾಗ ಹೆಂಡ್ರು ಮಕ್ಕಳೇ ಸಾಕೋದಾ, ಇಲ್ಲ ಬಾಡಿಗೆನೇ ಕಟ್ಟೋದಾ, ಏನು ಮಾಡೋದು? ಏನು ಮಾಡೋಕ್ಕಾಯ್ತದೆ? ಯಾರು ಸ್ಪಂದಿಸ್ತವ್ರೆ? ಇವ್ರು ಹೇಳ್ತಾರೆ ಕಾಂಗ್ರೆಸ್ಸು ಬಂದು ಇದ್ದರೆ ಎಲ್ಲ ಸರೋಗ್ಬಿಡ್ತದೆ. ಯಾವನಿದ್ರು ಅದೇ ಗೋಳೇನೆ. ಕಾಂಗ್ರೆಸ್ಸು ಅಷ್ಟೇ, BJPನೂ ಅಷ್ಟೇ. ಕೇಳಿದ್ರೆ ಯಾರು ಬಂದವ್ರೆ? ಯಾರ ಕೇಳೋರು ಇವ್ರನ್ನ ಬಂದು, ಏನಪ್ಪ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು? ಏನೂ ಇಲ್ಲ. ಅವಾಗ ಲಾಕ್ಡೌನ್ ಆದಾಗ ಬಂದ, ಏನೋ ಅವಾಗ ಯಡಿಯೂರಪ್ಪ ಇದ್ದ ಪರವಾಗಿ ಏನೋ ಒಂದು 3 ಸಾವಿರ ಕೊಟ್ಟ, ಒಂದು ತಿಂಗಳು ತಿನ್ನಿ ಊಟನಾರು ಮಾಡ್ಕೊಳ್ಳಿ. ಇವ್ರಿಗೆ ಅದು ಗತಿ ಇಲ್ವಲ್ಲ. ಹೆಂಗ್ಸ್ರಿಗೆ ಮಾತ್ರ ಕೊಡ್ತಾರೆ. ಹೆಂಗ್ಸ್ ಏನು ಮಾಡೋರು? ಗಡ್ಸು ತಾನೇ ದುಡಿಯೋದು. ಹೆಂಗ್ಸ್ ಏನು ಮಾಡ್ತಾರೆ? ಟ್ರಿಪ್ ಹೊಡಿತಾರೆ ಅಷ್ಟೇ. ಅವ್ನು 2 ಸಾವಿರ ಕೊಡ್ತಾನೆ, ಹೋಗಿ ಸರೋಯ್ತು ಅವ್ರಿಗೆ. ಅಲ್ಲಿ ಇಲ್ಲಿ ಗಂಡಂಬಿಟ್ಟು ಹೋಗಿ ಸರೋಯ್ತು. ಹೋಗಿ ನೀನು ದುಡಿದ್ರೆ ಬರಲ್ಲ, ಆಡೋಡು ಮನೆ ಮಲಗಿರೋ ನೀನು ಅಂತ ಹೋಯ್ತಾರೆ. ಹಂಗೆ ಮಾಡಿರೋದು ಇವ್ರ ಪಕ್ಷ. ಎಲ್ಲಿ ಕೊಡ್ತಾರೆ? ಮನೇಲಿ ಎಲ್ಲಿ ಬೆಲೆ ಕೊಡ್ತಾರೆ? ಯಾರು ಬೆಲೆ ಕೊಡೋಕ್ಕಿಲ್ಲ. ಯಾರು ತಂದಾಕ್ರೆ ಬೆಲೆ, ನಾವು ತಂದಾಕ ಬೆಲೆ ಏನು ಕೊಡಲ್ಲ, ತಂದಾಕ್ಬೇಕು. ಸಾರಣಾದ್ರು ಮಾಡಿ ತಗೊಂಡೋಗಿ ಹಾಕ್ಬೇಕು. ನಾವು ಬೆಲೆ ಕೊಡೋದ್ರಿಂದ ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ. ತಗೊಂಡೋಗಿ ಹಾಕ್ಬೇಕು, ಸಾರಣಾದ್ರು ಮಾಡಬೇಕು. ಹೊರಗಡೆ ಏನೋ ಮಾಡಿ ಹಾಕ್ಬೇಕು ಅಷ್ಟೇ. 4 ಅವರ್ ಇಲ್ಲಿ ಆಗೋಯ್ತು. ಇವಾಗ ಆಗೋಯ್ತು, ಬಾಡಿಗೆ ಟೈಮ್ ಮುಗ್ದೈತೆ ಕತೆ. ಆಗೋಯ್ತು. ಯಾರು ಸುಮ್ಮನೆ ಇರಕ್ಕಿಲ್ಲ. ಹೇಳ್ದೆ ಯಾರಾದ್ರೂ ಅಷ್ಟೇ ಜೂಡ ಅಂತ ಅಲ್ಲ ಅನ್ನೋದಲ್ಲ. ನಾವು ತಂದಾಗಿರ್ತಾನೆ ಅವ್ರು ಮಾಡೋ ಒಂದು ಎಲ್ಲ ಸಾರಣ ಮಾಡ್ಕೊಂಡು ನಾವು 500 ರೂಪಾಯಿಗೆ ಹಾಕ್ತೀವಿ. ಪಾಪ ದುಡ್ಡಿಲ್ದ್ರೆ ಅವ್ರು ಏನು ಮಾಡ್ತಾರೆ? ಅದನ್ನೇ ನೋಡಿ, ಹಂಗೆ ಕತೆ ಆಗಿರೋದು ನಮ್ಮ ಪರಿಸ್ಥಿತಿ. ಪೇಪರ್ ಆಗಿರೋಕ್ಕಿಂತ ಕಡೆ ಆಗ್ಬಿಟ್ಟದೆ ನಮ್ಮ ಆಟೋ ಕತೆ. ಎಲ್ಲಿ ಬರ್ತಾರೆ? ಯಾರು ಬರೋಕ್ಕಿಲ್ಲ. ಯಾರನ್ನು ಕರಿತೀರಾ? ಕರೆದೇನು ಪ್ರಯತ್ನ ನಾವು ಹೇಳೋದು, ಕರೆದೇನು ಪ್ರಯತ್ನ ಬರ್ತಾರೆ ಅವರು? ಇಲ್ಲ. ನೀವು ಕೂಗಾಡ್ಕೊಂಡು ಇಲ್ಲೇ ಮನೆ ಕೊಡಿ ಬಂಕ್ ಮುಂದೆ 3 ದಿವಸ ಮಲಗಿರಿ, ಬಂದು ನೀವು ಯಾರು ಅಂತ ಕೇಳೋಕ್ಕಿಲ್ಲ ಯಾರನ್ನೂ. ಹೋಗಿದ್ರಲ್ಲ, ಹೋಗಿದ್ದು ಏನು ಹೇಳಿದ್ರು? ಹೋಯ್ತೀನಿ 10ನೇ ತಾರೀಕು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಅಂದ್ರೆ ಅಷ್ಟೇ ಹೊರ್ತು ಇವತ್ತರೆಗೂ ಏನು ಉಸಿರಿಲ್ಲ. ಯಾವ ಮುನಿಯಪ್ಪನೂ ಮಾಡೋಕ್ಕಿಲ್ಲ, ಯಾವ ಸಿದ್ದರಾಮಯ್ಯನೂ ಮಾಡೋಕ್ಕಿಲ್ಲ. ನಮ್ಮ ಡ್ರೈವರ್ ನಾವೇ ಮಾಡ್ಕೋಬೇಕಷ್ಟೇ. ನಮ್ಮ ಡ್ರೈವರ್ ಒಂದಾಗ್ಬಿಟ್ರೆ ಯಾರೂ ಮಾಡೋಂಗಿಲ್ಲ. ಅಲ್ಲಲ್ಲ, ಯಾರು ಅದಕ್ಕೆ ಹೇಳಿದ್ರು, ಯಾರು ಮಾಡೋಂಗಿಲ್ಲ. ಅದಕ್ಕೆ ಸರ್ಕಾರ ಅವ್ರ ಬಗ್ಗೆ ನಮ್ಮ ಡ್ರೈವರ್ಗಳು ಒಂದಾದರೆ ಬರ್ತಾ ಇಲ್ವಲ್ಲ ಅವರು. ಯಾವ್ದಾರು ನೋಡಿದ್ರೆ ಹೋಲಿ ಎಲ್ಲ ನೋಡಿದ್ರೆ. ಇವಾಗ ನಮ್ಮ ಡ್ರೈವರ್ಗಳೇ ಒಂದಾಗ್ಬಿಟ್ರೆ ಏನಿಲ್ಲ, ಡ್ರೈವರ್ಗಳು ಒಂದಾಗ್ಬಿಟ್ಟು 2 ಸಲ ನಿಲ್ಲಿಸ್ಬಿಟ್ಟು ಎಲ್ಲೂ ಗಾಡಿ ಎತ್ತನೇಬಾರ್ದು. ಯಾವ ಗ್ಯಾಸು ಬ್ಲಾಕು ಮಾರೋಕ್ಕಿಲ್ಲ, ಯಾವುದೂ ಮಾರೋಕ್ಕಿಲ್ಲ. ಯಾವ ಸರ್ಕಾರ ಏನು ಮಾಡೋಕ್ಕಿಲ್ಲ ಮೇಡಮ್. ಸುಮ್ಮನೆ ಸರ್ಕಾರ ಕಟ್ಕೊಂಡು ನಮ್ಗೆ ಯಾಕೆ? ಯಾರು ಏನು ಮಾಡ್ತಾಯಿಲ್ಲ. ನಾನು ಹೇಳಬಿಟ್ಟು ಕಾಂಗ್ರೆಸ್ ಬಂದ್ರು ಏನೂ ಇಲ್ಲ, BJP ಬಂದರೂ ಏನೂ ಇಲ್ಲ. ಏನಪ್ಪ ಮಾಡವ್ರೆ? ಈಗ ಹೇಳಿ, ನಾನು ಏನು ಮಾಡೋರು? ಈಗ ಕಾಂಗ್ರೆಸ್ ಆಯ್ತಲ್ವಾ, ನಮ್ಮ ಸರ್ಕಾರ ಆಯ್ತು. ಏನು ಹೆಂಗಸರಿಗೆ 2 ಸಾವಿರ ಕೊಡ್ತಾವ್ರೆ, ಅವ್ರು ನೆಮ್ಮದಿ ಆಗೋರೆ. ಬಸ್ ಫ್ರೀ ಮಾಡವ್ರೆ. ಗಂಡಸರಿಗೆ ಏನು ಮಾಡವ್ರೆ? ಏನೂ ಇಲ್ಲ. ಇಲ್ಲಿ ಬರ್ತೀವಿ, ಅಲ್ಲಿ ಇಲ್ಲಿ ಸುತ್ತೀವಿ. ಕಾಯಿ ಕೊಡಿಲಿ ಒಂದು 120 ರೂಪಾಯಿ ಹಾಕಿ, 500 ರೂಪಾಯಿ ಹಾಕಿ 4 ಲೀಟ್ರ್ ಬತ್ತೈತೆ. 4 ರೌಂಡ್ ಹೊಡಿಸಿ ಖಾಲಿ ಆಗೋಯ್ತದೆ. 60 ರೂಪಾಯಿ ಇದ್ದಿದ್ದು 120 ಮಾಡಿದ್ರೆ ಆಟೋ ಡ್ರೈವರ್ ಜೀವನ ಮಾಡೋಕ್ಕಾಯ್ತದ?
ಏನು ಮಾಡೋಕ್ಕಾಗಲ್ಲ. ಈಗ ಕಾಂಗ್ರೆಸ್ ಐತೆ, ಇವಾಗ 1 ತಿಂಗಳ 15 ದಿವಸ ಆಯಿತು ಡ್ರೈವರ್ಗಳು ಪರದಾಡ್ತಾ ಇರೋದು. ಬಂದು ಯಾವನಾರ ಕೇಳೋಣ, ಮುನಿಯಪ್ಪನೇ ಆಗಲಿ ಇಲ್ಲ ಸಿದ್ದರಾಮಯ್ಯನೇ ಆಗಲಿ ನಿಮ್ಗೆ ಕಷ್ಟ ಏನಪ್ಪ ಅಂತ ಕೇಳೋಣ? ಏನು ಕೇಳಿಲ್ಲ. ಅವ್ನು ಕೇಳಿದ್ರೆ ಮೋದಿ ಮೇಲೆ ಹೇಳ್ತಾರೆ, ಮೋದಿ ಕೇಳಿದ್ರೆ ಇಲ್ಲ ಇವ್ರ ಮೇಲೆ ಹೇಳ್ತಾರೆ ನಾನು ಕಳಿಸ್ತಾ ಇದ್ದೀನಿ ಅಂತ. ಮೋದಿ ಎಲ್ಲಿ ಕಳಿಸ್ತವ್ರೆ? ಬಂದು ಇವ್ರು ಕುಡ್ಕೋತಾವ್ರ?